ರಾಮ ಮಂದಿರ ಯಾರಪ್ಪನ ಮನೆಯ ಆಸ್ತಿ ಅಲ್ಲ. ರಾಮ ಮಂದಿರ ಇದೆಯಲ್ಲ, ಇದು ಈಗಾಗಲೇ ಸಾಕಷ್ಟು ವಿಚಾರಕ್ಕೆ ರಾಜಕೀಯವಾಗಿ ಚರ್ಚೆಗೆ ಈಡು ಮಾಡಿಕೊಂಡಿದೆ. ದೆಹಲಿಯಲ್ಲಿ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪೂರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶಂಕರಾಚಾರ್ಯರ ಮಠದವರೇ ಕಾರ್ಯಕ್ರಮವನ್ನ ವಿರೋಧ ಮಾಡ್ತಿದ್ದಾರೆ. ಯಾಕಂದ್ರೆ ಅಪೂರ್ಣ ಮಂದಿರ ಉದ್ಘಾಟನೆ ಮಾಡಬಾರದು ಅಂತ ಹೇಳಿ ಧರ್ಮವನ್ನ ರಾಜಕೀಯಕ್ಕೆ ಬೆರೆಸಿದ ದೇಶಗಳು ದಿವಾಳಿಯಾಗಿವೆ. ಧರ್ಮವನ್ನ ರಾಜಕೀಯಕ್ಕೆ ಬಳಸಿ ಮೋದಿ ಪ್ರಧಾನಿಯಾಗಿದ್ದಾರೆ. ನಾನು ದಲಿತನಾಗಿದ್ದಕ್ಕೆ ಮಂದಿರದ ಹೊರಗೆ ನಿಲ್ಲಬೇಕು. ರಾಮನ ಮೂಲಕ ಬಿಜೆಪಿಗರು ಅಧಿಕಾರವನ್ನ ಹಿಡಿಯೋದಕ್ಕೆ ಹೊರಟಿದ್ದಾರೆ. ಆದರೆ ಕಾಂಗ್ರೆಸ್ ಎಲ್ಲಾ ಜಾತಿ ಮತ್ತು ಧರ್ಮದವರನ್ನ ಒಳಗೊಂಡಿದೆ. ನವದೆಹಲಿಯಲ್ಲಿ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪೂರ್ ಅವರು ಕೊಟ್ಟಿರುವಂತಹ ಹೇಳಿಕೆ. ಶಂಕರಾಚಾರ್ಯ ಮಠಗಳಂತೂ ಅವು ತಮ್ಮದಾದ ಒಂದು ಇಲ್ಲಿವರೆಗೆ ಹಿಂದೂ ಧರ್ಮದ ಬಗ್ಗೆ ಬಿತ್ತನೆಯನ್ನು ಮಾಡ್ತಕ್ಕಂಥದ್ದು. ಇವತ್ತು ಆ ಮಠದಿಂದನ ಪ್ರತಿಕ್ರಿಯೆ ಏನು ಬಂದಿದೆ ಅಂದರೆ, ಅರ್ಧಕ್ಕೆ ನಿಂತಂಥ ಮಂದಿರದ ಉದ್ಘಾಟನೆ ಸರಿಯಾದುದಲ್ಲ. ರಾಮ ಮಂದಿರ ಯಾರೋ ಅಪ್ಪನ ಮನೆ ಆಸ್ತಿ ಅಲ್ಲ. ಹಿಂದೂ ಧರ್ಮದಲ್ಲಿ ನಾವೆಲ್ಲರೂ ಇದ್ದೀವಿ. ಯಾವತ್ತೂ ಧರ್ಮವನ್ನು ರಾಜಕೀಯವಾಗಿ ಬಳಸ್ಕೊಂಡಿದ್ದೇವೆ. ಯಾವ್ಯಾವ ದೇಶಗಳು ರಾಜಕೀಯವಾಗಿ ಬಳಸ್ಕೊಂಡಿದ್ದಾವೆ, ಆ ದೇಶ ದಿವಾಳಿ ಅಂತ ಸಾಗಿದೆ. ಭಾವನಾತ್ಮಕವಾಗಿ ರಾಜಕಾರಣ ತಾವು ಅದರ ಲಾಭ ಪಡ್ಕೊಳ್ತಕ್ಕಂಥ ವಿಚಾರದಲ್ಲಿ ಸನ್ಮಾನ್ಯ ಶ್ರೀಯುತ ಮೋದಿ ಸಾಹೇಬರು ಇಂತಹ ಕುಟಿಲ ತಂತ್ರಗಳಿಂದ ಮಾತ್ರ ಇವರು ಪ್ರಧಾನಿ ಆದದ್ದೇ ವಿನಃ ಇವರು ಮತ್ತೊಂದಿಲ್ಲ. ನಾನು ಬಿಡು ದಲಿತ, ನಾನು ಮಂದಿರದಿಂದ ಹೊರಗೆ ನಿಂತ. ಅಂಬೇಡ್ಕರ್ ಅವ್ರು ಹೇಳಿದ್ರು ಗೊತ್ತಾ, ಯಾಕ್ರೆ ನೀವು ಮಠ ಮಂದಿರಿಗೆ ಹೋಗಿ ಹೊಡಿಸ್ಕೊಂಡು ಬರ್ತಾ ಇದ್ದೀರಿ, ಲೈಬ್ರರಿಗೆ ಹೋಗಿ ಅಭ್ಯಾಸ ಮಾಡಿ ಅಂತ ಹೇಳಿದ್ರು. ರಾಜಕಾರಣವನ್ನು ರಾಮನ ಮುಖಾಂತರ ಅಧಿಕಾರಕ್ಕೆ ಬರ್ತಕ್ಕಂಥ ಸಂಚು ಹೂಡೋರಿಗೆ, ಅಂಥ ಸಂಚಿನಿಂದ ನಡೀತಕ್ಕಂಥ ಇಂಥ ಕಾರ್ಯಕ್ರಮಗಳಿಗೆ ಯಾರು ಹೋಗಬಾರ್ದು, ನಾವು ಹೋಗಬಾರ್ದು. ಕಾಂಗ್ರೆಸ್ಸು ಎಲ್ಲ ಜಾತಿ ಧರ್ಮದವ್ರನ್ನ ಪ್ರೀತಿ ಮಾಡ್ತಿದೆ. ಆರಾಧನೆ ಸ್ಕೀಮ್ ಅವಾಗ ಬಂಗಾರಪ್ಪ ಬರ್ತಂದು ಊರು ಗುಡಿ ಕಟ್ಟಿದವ್ರಿ ನಾವು. ಅಯೋಧ್ಯ ರಾಮನೂ ಅಷ್ಟೇ, ನಮ್ಮ ಮನ್ಯಾಗ ಇರ್ತಕ್ಕಂಥ ದುರ್ಗವನು ಅಷ್ಟೇ, ದ್ಯಾಮವನು ಅಷ್ಟೇ, ಕಾಳವನು ಅಷ್ಟೇ, ಕಂಠವನು ಅಷ್ಟೇ. ಒಂದೇ ಮಂದಿರಕ್ಕೆ ನಾವು ಬಹಳ ಮಹತ್ವ ಕೊಡೋ ಅವಶ್ಯಕತೆ ಇಲ್ಲ. ಹೋಗಿ ಜನರ ಕೆಲಸ. ರಾಮ ನಮ್ಮ ಹೃದಯದಲ್ಲಿದ್ದಾನೆ. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಕೂಡ ಪ್ರತಿಕ್ರಿಯಿಸಿದ್ದಾರೆ. ರಾಮ ನಮ್ಮ ಹೃದಯದಲ್ಲಿದ್ದಾನೆ. ಈಶ್ವರ್ ಖಂಡ್ರೆ ಅವರ ಹೇಳಿಕೆ. ಆರಾಧ್ಯ ದೈವಕ್ಕೆ ಮನೆಯಲ್ಲಿ ಪೂಜೆ ಪುನಸ್ಕಾರವನ್ನ ಮಾಡ್ತೇವೆ, ಅದನ್ನ ಮುಂದುವರಿಸಿಕೊಂಡು ನಾವು ಹೋಗ್ತೀವಿ ಎಂದಿದ್ದಾರೆ. ನಾವೆಲ್ಲರೂ ಇವತ್ತು ಯಾವ ರೀತಿಯಲ್ಲಿ ನಮ್ಮ ದೇಶ ಧಾರ್ಮಿಕ ಪ್ರಧಾನವಾದಂಥ ಒಂದು ರಾಷ್ಟ್ರ, ನಮ್ಮ ಆರಾಧ್ಯ ದೇವರಿಗೆ ನಾವು ಮನೆಯಲ್ಲಿ ಪೂಜೆ ಮಾಡುವಂಥದ್ದು, ಇವತ್ತು ಪುನಸ್ಕಾರ ಮಾಡುವಂಥದ್ದು, ವ್ರತ ಮಾಡುವಂಥದ್ದು, ಅವೆಲ್ಲ ನಾವು ಭಾಳ ಚಾಚು ತಪ್ಪದೆ ಮಾಡ್ತಾ ಇರ್ತೇವೆ. ಅದನ್ನು ಮುಂದುವರಿಸ್ಕೊಂಡು ಹೋಗ್ತೇವೆ. ನೋಡಿ, ಇವತ್ತು ನಮ್ಮ ಪಕ್ಷ ಅಷ್ಟೇ ಇಲ್ಲ. ನೋಡಿ, ಇವತ್ತು ಶಂಕರಾಚಾರ್ಯರು ಅನೇಕ ಜನ ಪೂಜ್ಯರು ಇದು ಇನ್ನೂ ಅಪೂರ್ಣ ಇದೆ, ಇದನ್ನು ರಾಜಕೀಯಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಅನ್ನುವಂಥ ಆರೋಪಗಳು ಮಾಡ್ತಾರೆ. ನೀವು ನೋಡಿದ್ದೀರಿ, ಅವ್ರು ಯಾಕೆ ಹೋಗ್ತಾ ಇಲ್ಲ? ಆ ರೀತಿಯಲ್ಲಿ ಇವತ್ತು ಯಾವುದೇ ಒಂದು ಧಾರ್ಮಿಕ ವಿಚಾರಗಳಿರ್ಬೋದು, ಧಾರ್ಮಿಕ ಕಾರ್ಯಕ್ರಮಗಳಿರ್ಬೋದು, ಇವು ಕಾರ್ಯಕ್ರಮಗಳು ವೈಯಕ್ತಿಕವಾಗಿ ಒಂದು ಪಕ್ಷಕ್ಕಾಗಿ ದುರುಪಯೋಗ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಖಂಡನೀಯ. ಈಗ ನಾನು ಹೇಳಿದ್ದೇನೆ, ನಾವು ರಾಮನ ಭಕ್ತರೇ ಇದ್ದೀವಿ, ಇವತ್ತು ರಾಮಗೆ ಪೂಜೆ ಮಾಡ್ತೀವಿ. ನಮ್ಮ ಗ್ರಾಮದಲ್ಲಿ ರಾಮ ಮಂದಿರ ಇದೆ, ಅಲ್ಲಿ ಹೋಗಿ ಪೂಜೆ ಮಾಡಲಿಕ್ಕೆ ನಮ್ಗೆ ಬರಲ್ವಾ? ಮತ್ತು ಅಪೂರ್ಣವಾದಂತಹ ರಾಮ ಮಂದಿರ ಇವತ್ತು ವೈಯಕ್ತಿಕವಾಗಿ ರಾಜಕೀಯವಾಗಿ ಲಾಭ ಪಡೆದುಕೊಳ್ಳಿಕ್ಕೆ ಮಾಡುವಂಥದ್ದು ಇದು ಅಕ್ಷಮ್ಯ.